ಎಲ್ಲರಿಗೂ ನಮಸ್ಕಾರ. ಅಚ್ಚ ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಬಂದು ಕಬಾಬ್. ಕಾಮನ್ ಆಗಿ ಎಲ್ಲರೂ ಮನೇಲಿ ಮಾಡೇ ಮಾಡ್ತೀವಿ. ಅದರಲ್ಲಿನ ಸ್ಪೆಷಲ್ ಅಂತ ಅನ್ಕೊತಾ ಇದ್ದೀರಾ. ಸ್ಪೆಷಲ್ ಏನಂತಂದರೆ ಇದಕ್ಕೆ ಸ್ಪೆಷಲ್ಲೇ ಅರೇಬಿಯನ್ ಕಬಾಬ್ ಮಸಾಲ ಪೌಡರ್ ತೊಗೊಂಡಿರೋದೇ ಸ್ಪೆಷಲ್. ಯಾಕಂದರೆ ನನಗೆ ಕ್ರೇಜು ಏನಂತಂತಂದರೆ ಯಾವುದು ಹೊಸ್ದಾಗಿ ಕಬಾಬ್ ಪೌಡರ್ ಬಂದಿರುತ್ತೆ ಅದನ್ನು ತೊಗೊಂಬಂದು ಯೂಸ್ ಮಾಡೋದು. ಒಂದೊಂದು ಕಬಾಬ್ ಪೌಡರಲ್ಲಿ ಖಾರ ಹೆಚ್ಚಾಗಿರುತ್ತೆ, ಇಲ್ಲ ಉಪ್ಪು ಜಾಸ್ತಿ ಇರುತ್ತೆ, ಇಲ್ಲ ಟೇಸ್ಟಿಯಾಗಿ ಬರಲ್ಲ. ಮಾಡಿದ ತಕ್ಷಣ ಟೇಸ್ಟ್ ಬರಲ್ಲ ಒಂದೊಂದು ಕಬಾಬು. ಯಾಕಾದರೂ ಮಾಡ್ನೋ ಅಂತ ಅನಿಸ್ಬಿಡುತ್ತೆ. ಆದರೆ ಇದು ಕಬಾಬ್ ಆ ಥರ ಅನಿಸಿಲ್ಲ. ಫಸ್ಟ್ ಟೈಮ್ ನಾನು ಮಾಡಿದ್ರು ತುಂಬ ಟೇಸ್ಟಿಯಾಗಿ ಬಂತು, ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂತು. ಆದ್ದರಿಂದ ನಾನು ಇನ್ನೊಂದೊಮ್ಮೆ ಮಾಡ್ತಾಯಿದ್ದೀನಿ. ಇವಾಗ ನಾನು 2 ಪ್ಯಾಕೆಟ್ ಆಗೋಷ್ಟು ಕಬಾಬ್ ಪೌಡರ್ ತೊಗೊಂಡಿದ್ದೀನಿ, ಹಾಗೂ 1 ಮೊಟ್ಟೆ ತೊಗೊಂಡಿದ್ದೀನಿ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, 1.5 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಕರಿಬೇವು ಹಾಕೋದ್ರಿಂದ ಅದು ಟೇಸ್ಟ್ ಚೇಂಜ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆಲಿ ಕರೆದಾಗ ಫ್ರೈ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಹಾಗೂ ಜೊತೆಗೆ ಇದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವು ಬಿಳಿ ಎಳ್ಳು ಹಾಕೋದ್ರಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ, ಇನ್ನೂ ಚೆನ್ನಾಗಿ ಬರುತ್ತೆ ಕಬಾಬು. ಸೇಮ್ ಹೋಟೆಲ್ ಕೊಡೋ ಥರನೇ ಇರುತ್ತೆ. ಇವಾಗ ಇದು ಕಲಸಾದ್ಮೇಲೆ ನಾವು ಏನು ಚಿಕನ್ ತೊಗೊಂಡು ತೊಳ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಅರ್ಧ kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಿಕನ್ ಎಲ್ಲ ಮಸಾಲೆಗೆ ಹೊಂದ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅರ್ಧ ಗಂಟೆ ಆದರೂ ನಾವು ಬಿಡಬೇಕು. ಅರ್ಧ ಗಂಟೆಯಿಂದ ಆದರೂ ಸರಿ, ಅರ್ಧ ಗಂಟೆಯಿಂದ 1 ಗಂಟೆ ಆದರೂ ಇದು ಚಿಕನ್ ಬಿಟ್ಟುಬಿಡಬೇಕು. ಇದು ಮಸಾಲೆ ಎಲ್ಲ ಹಿಡಿಯೋವರೆಗೂ ಬಿಟ್ಬಿಡಬೇಕು. ಇದು ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ಬಿಟ್ಟಾಯಿತು. ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದಿದೆ. ಇವಾಗ ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಎಣ್ಣೆ ಕಾದಾದ್ಮೇಲೆ ನಾವು ಕಲಿಸ್ಕೊಂಡಿರೋ ಅಂಥ ನಾವು ಈ ಕಬಾಬನ್ನು ಎಣ್ಣೆಯಲ್ಲಿ ಕರಿಯೋಕ್ಕೆ ಹಾಕಬೇಕು. ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ನಾನು ಅಂದ್ಕೊಂಡೆ ಅರೇಬಿಯನ್ ಕಬಾಬ್ ಪೌಡರ್ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಫಸ್ಟ್ ಟೈಮ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬಂತು, ಟೇಸ್ಟಿಯಾಗೂ ಬಂತು. ಸೇಮ್ ಹೋಟ್ಲಲ್ಲೇ ತಂದಿದ್ದೀರಾ ಮಮ್ಮಿ ಅಂತ ಮಕ್ಕಳು ಕೇಳಿದ್ರು. ಅಷ್ಟು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಮನೇಲಿ ಮಾಡಿರೋ ಥರನೇ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ನಾವೇ ಮನೇಲಿ ಆರಾಮಾಗಿ ಪ್ಯಾಕೆಟ್ ತೊಗೊಂಡು ಬಂದ್ಬಿಟ್ಟು ಕಬಾಬ್ ಪೌಡರ್ ತೊಗೊಂಡು ಬಂದ್ಬಿಟ್ಟು ಮನೇಲೇ ನಾವೇ ಆರಾಮಾಗಿ ನಮಗೆ ವೆರೈಟಿ ಥರ ನಾವೇ ಮನೇಲಿ ಮಾಡ್ಕೊಂಡು ತಿನ್ಬೋದು. ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲದೆ ಏನಿಲ್ಲದೆ ಮಕ್ಳಿಗೂ ಸಹ ಮನೇಲಿ ಆರಾಮಾಗಿ ಒಳ್ಳೆ ಆಯಿಲಿಂದ ಈ ಥರ ಕಬಾಬ್ ಮಾಡ್ಕೋಬೋದು. ಇವಾಗ ಇದಾಗಿದೆ, ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಕೊನೆಗೆ ಗಾರ್ನಿಷ್ ಮಾಡೋದಕ್ಕೆ ನಾನು ಒಂದು ಕರಿಬೇವನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಮೇಲೆ ಹಾಕ್ಕೊಂಡಿದ್ದೀನಿ. ಇನ್ನೂ ಟೇಸ್ಟಿಯಾಗಿದೆ. ಜೊತೆಗೆ ಈರುಳ್ಳಿ ಅಂತ ಇದ್ದರೂ ಇನ್ನೂ ಟೇಸ್ಟಿಯಾಗಿದೆ. ಕಬಾಬ್ಗೆ ತುಂಬ ಚೆನ್ನಾಗಿದೆ. ಮನೇಲಿ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿದೆ, ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.